ದರ್ಶನ್ ಮಾತನಾಡಿ ದ್ಯಾಟ್ ಈಸ್ ವೆರಿ ಬ್ಯಾಡ್. ನೀವು ಸುಮ್ಮನೆ ಕೂತ್ರೆ ನಡೆಯಲ್ಲ. ದರ್ಶನ್ ಮೌನದ ಬಗ್ಗೆ ನಟಿ ರಮ್ಯಾ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಹೀಗೆ ಆಗುತ್ತೆ ಅಂದ್ರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನು ಅಂತ ಪ್ರಶ್ನೆ ಹಾಕಿದ್ದಾರೆ. ನಾವೇನು ಸುಮ್ಮನೆ ಕತೆ ಹೇಳ್ತಿಲ್ಲ ಇಲ್ಲಿ. ನಟ ದರ್ಶನ್ ಅವರೇ ಬಾಯಿ ಬಿಡಿ ಅಂತಿದ್ದಾರೆ ರಮ್ಯಾ ಅವರು. ನಟ ಸುದೀಪ್ ಯಶ್ ಮನೆಯವರ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಿದ್ದಾರೆ. ಸಣ್ಣ ಪುಟ್ಟ ಮಕ್ಕಳ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ನಿಮ್ಮ ಫ್ಯಾನ್ಸ್. ದಯವಿಟ್ಟು ಈ ಬಗ್ಗೆ ಧ್ವನಿ ಎತ್ತಿ ಅಂತಿದ್ದಾರೆ. ಇದನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕಾ? ಹಾಗಾದ್ರೆ ನಟ ದರ್ಶನ್ ಫ್ಯಾನ್ಸ್ ಬಗ್ಗೆ ನಟಿ ರಮ್ಯಾ ರೊಚ್ಚಿಗೆದ್ದಿದ್ದಾರೆ. ತರ ಕೇಸ ಅನ್ಕೊಳ್ಳಿ, ಓಕೆ, ಆ ಹೆಣ್ಮಕ್ಳೆಲ್ಲ ಹೋಗಿ ಮಿಸ್ಸಿಂಗ್ ಆಗೋದು ಅಥವಾ ಏನು ಅಲಿಗೇಷನ್ಸ್ ಇದೆಯಲ್ಲ, ರೇಪ್, ಅದೆಲ್ಲ ಏನಕ್ಕಾಗತ್ತೆ ಹೇಳಿ? ಇಂಥ ಮೈಂಡ್ ಸೆಟ್ ಇರೋರಿಂದಾನೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸೊ ಹೀರೋ ಆಗಿದ್ದಾರೆ, ಅವರು ನೋಡಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಬಟ್ ಅವರು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪಲ್ವಾ? ಅವ್ರ ಫಾಲೋವರ್ಸ್ ಅದ್ರ ಬಗ್ಗೆ ದರ್ಶನ್ ಅವ್ರು ಮಾತಾಡ್ಲಿಲ್ಲ. ದಟ್ ಇಸ್ ವೆರಿ ಬ್ಯಾಡ್, ದಟ್ ಇಸ್ ವೆರಿ ಕನ್ಸರ್ನಿಂಗ್. ಬಟ್ ನಾನು ಹೇಳ್ದಂಗೆ ಇವ್ರುಗಳು ಹಚ್ಕೊಂಡಿರೋದು ಏನಕ್ಕಂದ್ರೆ ಯಾರು ಮಾತಾಡಬಾರ್ದು ಅಂತ. ಬಟ್ ದೇ ಥಿಂಕ್ ದಟ್ ನಾವೆಲ್ಲ ಹೆದರ್ಕೋತೀವಂತ. ಇಟ್ ಇಸ್ ನಾಟ್ ದ ಕೇಸ್. ಕೆಲವೊಂದಷ್ಟು ಜನ ಹೆದರ್ಕೋಬಹುದು, ಬಟ್ ನಾವೆಲ್ಲ ಹಂಗಲ್ಲ. ಏನೇ ಇದ್ರೂನುವೆ. ಅಂಡ್ ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಯು ಫೀಲ್ ಯು ಹ್ಯಾವ್ ಟು ಫೈಟ್ ಈವನ್ ಮೋರ್. ಬಿಕಾಸ್ ನಾವು ಸುಮ್ನಾಗ್ಬಿಟ್ರೆ ನಮ್ಗೇನೆ ಹಿಂಗ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಸಾಮಾನ್ಯ ಹೆಣ್ಮಕ್ಳಿಗೆ ಜೀವನ ಹಿಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಹೌದು. ಸೊ ವಿ ಶುಡ್ ನಾಟ್ ಕೀಪ್ ಕ್ವೈಟ್. ಎಸ್ಪೆಷಲಿ ಹೆಣ್ಮಕ್ಳಾಗಿ ನಾವು ಧೈರ್ಯ ತಗೊಂಡು ವಿ ಹ್ಯಾವ್ ಟು ಫೈಟ್. ಇಟ್ ಇಸ್ ನಾಟ್ ಓಕೆ. ಅಂಡ್ ನಾವೇನು ಸುಮ್ನೆ ಯಾರ ಮೇಲೂ ಕಿರ್ಚಾಡ್ತಾ ಇದೀವ ಅಥವಾ ಏನಾದ್ರು ತಪ್ಪು ಅಥವಾ ಸುಳ್ಳು ಏನಾದ್ರು ಹೇಳ್ತಾ ಇದೀವ? ಇಲ್ವಲ್ಲ. ದಿಸ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ಹ್ಯಾಪನ್ಡ್. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಾವೇನ್ ಸುಮ್ನೆ ಏನೋ ಕತೆ ಹೇಳ್ತಾ ಇದೀವ? ನಾಟ್ ಇಟ್ ಆಲ್. ಅಂಡ್ ಜೋಕ್ ಏನಂದ್ರೆ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಇವರೇ ಗೌರವಿಸಲ್ಲ ಯಾವ ಹೆಣ್ಮಕ್ಳುನುವೆ. ನನ್ನನ್ ಬಿಡಿ, ಸುದೀಪ್ ಯಶು ಓಕೆ ಫೈನ್, ಅವ್ರ ಹೆಂಡತಿ ಮಕ್ಳು ಬಿಟ್ಟಿಲ್ಲ. ಅವ್ರ ಮಕ್ಳ ಬಗ್ಗೆನೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ. ಮಕ್ಳು, ಚಿಕ್ಕ ಮಕ್ಳು ಇವ್ರೆ. ಅಂತ ಸಮಾಜದಲ್ಲಿ ಇರುವಾಗ ಇದೆಲ್ಲ ನಾವ್ ನೋಡುವಾಗ ನಾವ್ ಸುಮ್ನೆ ಇರಕ್ಕಾಗತ್ತಾ? ನೀವ್ ಯೋಚನೆ ಮಾಡಿ. ನಾವೆಲ್ಲರೂ ಸುಮ್ನಾಗ್ಬಿಟ್ರೆ ನಾಳೆ ಯಾರ್ ಬೇಕಾದ್ರೂ ಯಾರ ಮೇಲೂ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ಕರೆಕ್ಟ್. ನಮಸ್ತೆ.